ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವ್ಲಾಗ್ ಬಂದು ನನ್ನ ಹಿಂದಿನ ವ್ಲಾಗ್ನ ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ. ಇನ್ನು ಯಾರಾದರೂ ಆ ವ್ಲಾಗ್ನ ನೋಡಿಲ್ಲ ಅಂತಂದರೆ ಮೊದಲು ಆ ವ್ಲಾಗ್ನ ನೋಡ್ಕೊಂಡು ಬಂದು ಆಮೇಲೆ ಈ ವ್ಲಾಗ್ನ ನೋಡಿ. ಮಧ್ಯಾಹ್ನ 1:30 ಅಷ್ಟೊತ್ತಿಗೆ ಮನೆ ಬಿಟ್ಟು ಬಸ್ ಸ್ಟ್ಯಾಂಡ್ನೇನೋ ಸೇರಿದ್ವಿ. ಆದರೆ ಬಸ್ ಬರೋ ತನಕ ಮತ್ತೆ ಬಸ್ ಸ್ಟ್ಯಾಂಡಲ್ಲಿ ಅರ್ಧ ಮುಕ್ಕಾಲು ಗಂಟೆ ವೇಟ್ ಮಾಡಬೇಕಾಯಿತು. ಕೊನೆಗೂ ಬಸ್ ಅಂತೂ ಬಂತು. ಆದರೆ ಜನ ರಶ್ ಇದ್ದಿದ್ದರಿಂದ ಸೀಟಂತೂ ಸಿಕ್ಕಲಿಲ್ಲ. ಮನೇಲಿದ್ದಾಗ ನನ್ನ ಶೋಕುಗೆ ಯಾವಾಗಲೂ ಹೇಳ್ತಾ ಇದ್ದೆ, ನೀವು ನನ್ನ ಪಕ್ಕನೇ ಕೂತ್ಕೊಬೇಕು ಬಸ್ಸಲ್ಲಿ ಅಂತ. ಮದುವೆ ಆದಾಗಿಂದ ಇಷ್ಟು ಲಾಂಗ್ ಜರ್ನಿ ಅಂದರೆ 3 ಅವರ್ಸ್ ಜರ್ನಿ ಬಸ್ಸಲ್ಲಿ ನಾವು ಎಲ್ಗೂ ಒಂದು ಸಲನೂ ಹೋಗೇ ಇರಲಿಲ್ಲ. ಸೊ ಈ ಸಲ ನೀವು ನನ್ನ ಪಕ್ಕನೇ ಕೂತ್ಕೊಳ್ಳಿ ಬಸ್ಸಲ್ಲಿ ಅಂತ ಹೇಳ್ತಾ ಇದ್ದೆ. ಅಲ್ಲಿ ನೋಡಿದ್ರೆ ಸೀಟೇ ಸಿಕ್ಕಲಿಲ್ಲ, ಅಷ್ಟೊಂದು ರಶ್ ಇತ್ತು. ಅದಕ್ಕೆ ಶೋಕು ಹೇಳ್ತಾ ಇದ್ರು, ನೋಡು ನನ್ನ ಪಕ್ಕನೇ ಕೂತ್ಕೊ ಅಂತ ಹೇಳ್ತಾ ಇದ್ದೆ, ಆದರೆ ಇಲ್ಲಿ ಸೀಟೇ ಸಿಕ್ಕಲಿಲ್ಲ ಒಬ್ರಿಗೂ ಅಂತ. ಆದರೆ ಬೆಟ್ಟಕ್ಕೆ ಹೋಗ್ತಾ ಹೋಗ್ತಾ ಒಬ್ಬೊಬ್ಬರಿಗೆ ಒಂದೊಂದಾಗಿ ಸೀಟ್ ಸಿಗ್ತಾ ಬಂತು. ನಮ್ಗೆ ಎಲ್ಲಿ ಸೀಟ್ ಸಿಕ್ಕುತ್ತೆ ಅಲ್ಲಲ್ಲಿ ಎಲ್ಲರೂ ಕೂತ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ವಿ. ನಾವು ಬೆಟ್ಟ ತಲುಪೋ ಅಷ್ಟರಲ್ಲಿ ಸಂಜೆನೇ ಆಗಿಬಿಟ್ಟಿತ್ತು. ಅಲ್ಲಿ ಫುಲ್ಲು ಮಳೆ ಬಂದು ನಿಂತಿತ್ತು. ನೋಡ್ತಾ ಇರ್ಬೋದು ನೀವು ವೆದರ್ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು. ಇನ್ನೂ ಮೋಡ ಕವಿದ ವಾತಾವರಣನೇ ಇತ್ತು. ಆ ಹಸಿರಿಗೂ ಆ ಮೋಡ ಕವಿದ ವಾತಾವರಣಕ್ಕೂ ಮತ್ತು ತಣ್ಣನೆ ಗಾಳಿಗೂ ಒಂಥರ ಹಿತ ಅನ್ನಿಸ್ತು. ಬೆಟ್ಟಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಬೆಟ್ಟ ಸೇರಿ ಬಸ್ಸಿಂದ ಇಳಿತಿದ್ದಂಗೆ ನಮಗೆ ಫಸ್ಟ್ ಕಾಣಿಸಿದೆ ಮಾದಪ್ಪನ ಸ್ಟ್ಯಾಚು. ನಾನು ಲಾಸ್ಟ್ ಟೈಮ್ ಅಂದರೆ 2-3 ವರ್ಷದ ಹಿಂದೆ ಹೋಗಿದ್ದು, ಪಾಪ ಊಟಕ್ಕಿಂತ ಮುಂಚೆ, ಅಂದರೆ ನನ್ನ ಪ್ರೆಗ್ನೆನ್ಸಿಗೂ ಮುಂಚೆ ಹೋಗಿದ್ದು. ಆವಾಗ ಇನ್ನೂ ಅದು ಕನ್ಸ್ಟ್ರಕ್ಷನಲ್ಲಿತ್ತು. ಈ ಸಲ ಬಸ್ ಇಳಿತಿದ್ದಂಗೆ ಮಾದಪ್ಪನ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ನಾನು ಶೋಕು ನಂಬೋ ಏಕೈಕ ದೇವರು ಅಂದರೆ ಅದು ಮಾದೇಶ್ವರ. ಬಸ್ಸಿಂದ ಇಳಿತಿದ್ದಂಗೆ ಅವ್ರ ದರ್ಶನ ಪಡ್ಕೊಂಡು ಎಲ್ಲ ದೇವಸ್ಥಾನದ ಕಡೆಗೆ ಹೊರಟ್ವಿ. ಇಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದೀವಲ್ಲ, ಇದಿಷ್ಟು ನಾವು ಫ್ಯಾಮಿಲಿ ಮತ್ತು ಅಕ್ಕಪಕ್ಕದ ಮನೆಯವರು. ಮುಂದೆ ವ್ಲಾಗಲ್ಲಿ ನಾನು ಇವ್ರನ್ನೆಲ್ಲ ಇಂಟ್ರಡ್ಯೂಸ್ ಮಾಡ್ತೀವಿ. ಸರಿ, ಬಸ್ಸಿಂದ ಇಳಿದ್ವಿ, ದೇವಸ್ಥಾನದ ಕಡೆಗೆ ಹೊರಟ್ವಿ. ಹೋಗ್ತಿದ್ದಂಗೆ ಎಲ್ಲರೂ ಕೈಕಾಲು ಮುಖ ತೊಳ್ಕೊಂಡು ದೇವಸ್ಥಾನದ ಹತ್ರ ಬಂದು ವಿಭೂತಿ ಹಾಕಿಸ್ಕೊಂಡ್ವಿ. ವಿಭೂತಿ ಹಾಕಿಸ್ಕೊಂಡು ದೇವ್ರಿಗೆ ಧೂಪ ಕೂಡ ಹಾಕಿದ್ವಿ. ಧೂಪ ಎಲ್ಲ ಹಾಕಿ ಕೈ ಮುಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಬಂದು ಈ ಕಡೆ ಕೂತ್ಕೊಂಡು ನಾವು ಮನೆಯಿಂದ ಬಾತ್ ಮಾಡ್ಕೊಂಡು ಬಂದಿದ್ವಲ್ವ, ಅದೆಲ್ಲನೂ ಹಂಚ್ಕೊಂಡು ತಿಂದ್ವಿ. ಮತ್ತು ಶೋಕು ನೆಂಚ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಬೆಟ್ಟದಲ್ಲೇ ಬಜ್ಜಿ ಬೋಂಡ ಎಲ್ಲನೂ ತಂದಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈ ಕಡೆ ಫಸ್ಟ್ ಒಬ್ಬರು ಕೂತಿದಾರಲ್ಲ, ಇವರು ನನಗೆ ಸಿಸ್ಟರ್ ಆಗಬೇಕು, ಅಂದರೆ ನನ್ನ ವಾರಗತೆ ಆಗಬೇಕು. ಶೋಕು ಅವರ ದೊಡ್ಡಪ್ಪನ ಸೊಸೆ. ಇವ್ರ ಪಕ್ಕ ಇರೋದು ಅವ್ರ ಮಗ, ಮತ್ತು ಅವ್ರ ಪಕ್ಕ ಇರೋದು ನಮ್ಮ ಪಕ್ಕದ ಮನೆಯವರು. ಅವರಿಬ್ಬರು ಗಂಡ ಹೆಂಡತಿ. ಮತ್ತು ಅವಕ್ಕನ ಹೆಸರು ವಿನೋದ ಅಂತ. ಅವ್ರನ್ನ ಮನೇಲಿ ಪೆಟ್ ನೇಮ್ ಅಂತ ಅಂದರೆ ಗುಂಡು ಅಕ್ಕ ಅಂತ ಕರಿತೀವಿ ನಾವು. ಈ ಕಡೆ ಪರ್ಪಲ್ ಸೀರೆ ಉಟ್ಕೊಂಡಿದ್ದಾರಲ್ಲ ಅವರು ಅವ್ರ ತಾಯಿ. ಮತ್ತು ಅಲ್ಲಿ ನಾನು ಗೋಲ್ಡ್ ಕಲರ್ ಡ್ರೆಸ್ ಹಾಕ್ಕೊಂಡು ಕೂತಿದ್ದೀನಿ, ಅದು ನಾನು. ಮತ್ತು ನನ್ನ ಮಗ ನೋಡಿ ಮಧ್ಯ ನಿಂತಿದ್ದಾನೆ. ಮತ್ತು ರೆಡ್ ಸೀರೆ ಉಟ್ಟಿರೋದು ಅದು ನನ್ನ ಅತ್ತೆ ಅವರ ಓರ್ಗಿತಿ ಆಗಬೇಕು, ರಿಲೇಷನಲ್ಲಿ ಓರ್ಗಿತಿ ಆಗಬೇಕು, ಸ್ವಂತ ಸಿಸ್ಟರ್ ಅಲ್ಲ, ಅವರು ನಮ್ಮ ರಿಲೇಟಿವ್ಸೇ. ಮತ್ತು ಈ ಕಡೆ ಅತ್ತೆನೂ ನಿಂತಿದ್ರು. ಪರ್ಪಲ್ ಸೀರೆ ಆಂಟಿ ಇದ್ದಾರಲ್ಲ, ಅವ್ರ ಪಕ್ಕ ಕೂತಿರೋದು ಶೋಕು ಅವರ ದೊಡ್ಡಪ್ಪನ ಮೊಮ್ಮಗ, ಅಂದರೆ ಅಣ್ಣನ ಮಗ ಆಗಬೇಕು. ಶೋಕುನೇ ವಿಡಿಯೋ ಮಾಡ್ತಾಯಿದ್ರು. ಎಲ್ಲರೂ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿದ್ವಿ. ಅಷ್ಟೊತ್ತಿಗೆ 7 ಗಂಟೆ ಆಯಿತು. ಚಿನ್ನದ ತೇರು ಎಳೆಯೋ ಟೈಮ್ ಕೂಡ ಬಂತು. ಕರೆಕ್ಟಾಗಿ 7 ಗಂಟೆ ಆಗ್ತಿದ್ದಂಗೆ ಡೋರ್ ಓಪನ್ ಆಗುತ್ತೆ. ಡೋರ್ ಓಪನ್ ಆಗ್ತಿದ್ದಂಗೆ ಚಿನ್ನದ ತೇರನ್ನ ಹೊರಗಡೆ ಎಳ್ಕೊಂಡು ಬರ್ತಾರೆ. ನೋಡ್ತಾ ಇರ್ಬೋದು, ಅದು ನೋಡೋಕ್ಕೆ ಒಂದು ಚಂದ. ಆ ನೈಟ್ ಟೈಮಲ್ಲಿ ಆ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಸಖತ್ತಾಗಿ ಕಾಣ್ತಾ ಇತ್ತು. ಮೊದಲೆಲ್ಲ ಚಿನ್ನದ ತೇರನ್ನ ದೇವಸ್ಥಾನದ ಸುತ್ತ ಪೂರ್ತಿ ಒಂದು ರೌಂಡ್ ಸುತ್ತಿಸ್ಕೊಂಡು ಬರ್ತಾ ಇದ್ರು. ಆದರೆ ಇವಾಗ ಆ ದೇವಸ್ಥಾನದ ಆ ಕಡೆ ಕನ್ಸ್ಟ್ರಕ್ಷನ್ ನಡೀತಿದೆ, ಹಾಗಾಗಿ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಒಂದು ಅರ್ಧದಷ್ಟು ಚಿನ್ನದ ತೇರನ್ನ ಮೆರೆಸ್ಕೊಂಡು ಮತ್ತೆ ರಿಟರ್ನ್ ಆಗಿ ಒಳಗಡೆ ತಗೊಂಡು ಹೋಗ್ತಾರೆ. ನಾವೀ ಕಡೆ ಚಿನ್ನದ ತೇರನ್ನ ನೋಡ್ತಾ ನಿಂತಿದ್ವಿ. ನೋಡಿ, ನನ್ನ ಮಗನ ಗುಂಡೋಕ ಹೊರಗಡೆ ಕರ್ಕೊಂಡೋಗಿ ಸುತ್ತಾಡ್ಸ್ಕೊಂಡು ಬಂದರು. ಮತ್ತು ಅವರು ಕೂಡ ನಮ್ಮ ಜೊತೆನೆ ಜಾಯ್ನ್ ಆದರು. ಚಿನ್ನದ ತೇರ ನೋಡಿಕೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹರಟೆ ಹೊಡಿತಾ ಇದ್ವಿ. ಅದಾದಮೇಲೆ ನೈಟ್ ಆಯಿತು, 9 ಗಂಟೆ 10 ಗಂಟೆ ಆಯಿತು. ಸರಿ, ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಮಳೆ ಮಾತ್ರ ನಿಂತೇ ಇರಲಿಲ್ಲ, ಫುಲ್ಲು ಜೋರು ಮಳೆ ಬರ್ತಾ ಇತ್ತು. ಆದರೂ ಯಾಕೋ ದೇವಸ್ಥಾನದ ಪ್ರಸಾದ ತಿನ್ನಬೇಕು ಅಂತ ಅನ್ನಿಸ್ತು. ಸಂಜೆನೇ ನಾವೆಲ್ಲ ಮನೆಯಿಂದ ತೊಗೊಂಡೋಗಿದ್ದು ಊಟ ಮಾಡಿದ್ರಿಂದ ಹೊಟ್ಟೆ ತುಂಬ್ದಂಗೆ ಇತ್ತು. ಆದರೂ ಪ್ರಸಾದ ಅಂತ ಸ್ವಲ್ಪ ತಗೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಅಪರೂಪಕ್ಕೆ ಬೆಟ್ಟಕ್ಕೆ ಹೋಗೋದು ಅಲ್ವಾ, ಹೋಗ್ಬಿಟ್ಟು ಪ್ರಸಾದನೇ ತಿನ್ನಲಿಲ್ಲ ಅಂದರೆ ಹೆಂಗೆ ಅಂದ್ಬಿಟ್ಟು ಸೇರಿದಷ್ಟು ತಿನ್ಕೊಬರೋಣ ಅಂತ ಹೋದ್ವಿ. ನೈಟ್ ಅಂತೂ ಫುಲ್ ರಶ್ ಇತ್ತು. 5 ರೋ ಏನೋ ಬಿಟ್ಟಿದ್ರು, 5 ರೋನು ಫುಲ್ಲು ಫಿಲ್ ಆಗಿಬಿಟ್ಟಿತ್ತು. ನಾವು ಲಾಸ್ಟ್ ರೋಲಿ ಇದ್ವಿ. ಅಲ್ಲಿ ಜನ ಕಡಿಮೆ ಇದ್ರಲ್ಲ, ಹಾಗಾಗಿ ಪಾಪು ಓಡಾಡಿಕೊಂಡು ಆಟ ಆಡಿಕೊಂಡು ಇದ್ದ. ಆದರೆ ಹೋಗ್ತಾ ಹೋಗ್ತಾ 1-2 ರೋ ಕಳೀತಾ ಫುಲ್ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಮಕ್ಕಳಂದರೆ ಹಾಗೇ ಅಲ್ವಾ. ಅಲ್ಲಿ 2-3 ರೋ ದಾಟ್ಕೊಂಡು ಹೋಗಿರೋರು ಅವ್ರ ಮಕ್ಕಳು ಅಳೋದು ತಡೆಯೋಕ್ಕಾಗದೆ ರಿಟರ್ನ್ ಬಂದರು ಎಷ್ಟೊಂದು ಜನ. ನಮ್ಮದು ಎಲ್ಲಿ ಹೀಗೆ ಆಗುತ್ತೋ ಏನೋ ಅಂತ ಅಂದ್ಕೊಂಡ್ವಿ. ಇವನು ಕೊನೆಗೂ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಮೊದಲೇ ಇವನಿಗೆ ಜನ ಕಂಡ್ರೆ ಆಗಲ್ಲ, ಅಳಕ್ಕೆ
ಅಳಕ್ಕೆ ಶುರು ಮಾಡಿಬಿಡ್ತಾನೆ. ನಾವು ಅಂದ್ಕೊಂಡಂಗೆ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ರಿಟರ್ನ್ ಹೋಗಿಬಿಡ್ಬೇಕು ಅನ್ನಿಸ್ತು, ಅಷ್ಟು ಬೇಜಾರಾಗೋಯಿತು. ಆದರೂ ಪರವಾಗಿಲ್ಲ, ಏನಾದರೂ ಸರಿ ಇವನ್ನ ಮ್ಯಾನೇಜ್ ಮಾಡಿಕೊಂಡು ಪ್ರಸಾದ ತಿನ್ಕೊಂಡೇ ಹೋಗಬೇಕು ಅಂತ ಅಂದ್ಬಿಟ್ಟು ಇವನಿಗೆ ಸ್ವಲ್ಪ ಆಟ ಆಡಿಸ್ಕೊಂಡು ನೀರು ಕೊಟ್ಕೊಂಡು ಹೆಂಗೋ 2 ಅವರ್ ಮ್ಯಾನೇಜ್ ಮಾಡಿದ್ವಿ. 2 ಅವರ್ ಕ್ಯೂ ಅಲ್ಲಿ ನಾವು ನಿಂತ್ಕೊಂಡ ಮೇಲೇ ನಮಗೆ ಒಳಗೆ ಎಂಟ್ರಿ ಆಗೋಕ್ಕೆ ಬಿಟ್ಟರು. ಆದರೆ ನಮ್ಗೆ ಆಚಾರಕ್ಕೆ ಏನಾಯಿತು ಅಂದರೆ, ಕರೆಕ್ಟಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಾವು ಏನು ಹೋಗಿದ್ವಿ ಇಷ್ಟು ಜನಕ್ಕೇ ಒಳಗಡೆ ಡೈನಿಂಗ್ ಹಾಲಲ್ಲಿ ಸೀಟ್ ಸಿಕ್ಕಲಿಲ್ಲ, ಫಿಲ್ ಆಗೋಯಿತು. ಅಲ್ಲೂ ನಾವು ಮತ್ತೆ ವೇಟ್ ಮಾಡಬೇಕಾಯಿತು. ನಾವು ಎಷ್ಟು ಜನ ಹೋಗಿದ್ವಿ ಅಷ್ಟು ಜನನೂ ಸ್ವಲ್ಪ ಹೊತ್ತು ಕೂತ್ಕೊಂಡು ವೇಟ್ ಮಾಡಿದ್ವಿ. ಅದಾದಮೇಲೆ ಖಾಲಿ ಆಗ್ತಿದ್ದಂಗೆ ಊಟ ಮಾಡಿಕೊಂಡು ಪಾಪುಗೆ ಸ್ವಲ್ಪ ತಿನ್ಸೋಕ್ಕೆ ಅಂದ್ಬಿಟ್ಟು ಒಂದು ಪುಟ್ ಬಾಕ್ಸ್ ತೊಗೊಂಡೋಗಿದ್ವಿ. ಅಲ್ಲಿಗೆ ಊಟ ಹಾಕ್ಕೊಂಡು ಬಂದ್ವಿ. ಆದರೆ ಅವನು ಊಟನೇ ಮಾಡಲಿಲ್ಲ, ಮಲ್ಕೊಂಬಿಟ್ಟ ಹೋಗ್ತಿದ್ದಂಗೆ. ಅವನಿಗೆ ರಶಲ್ಲಿ ನಿಂತ್ಕೊಂಡು ಹತ್ಕೊಂಡು ಸಾಕಾಗಿತ್ತಲ್ಲ, ಅವನು ಊಟ ಮಾಡದೆ ಮಲ್ಕೊಂಬಿಟ್ಟ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ, ಒಂದು 7-7:30 ಅಷ್ಟೊತ್ತಾಗಿತ್ತು. ನೈಟ್ ಫುಲ್ಲು ಮಳೆ ಇದ್ದಿದ್ದರಿಂದ ಚಳಿ ಅಂದರೆ ಚಳಿ, ಎದ್ದಳಕ್ಕೆ ಆಗ್ತಾ ಇರಲಿಲ್ಲ. ಲಾಸ್ಟ್ ಟೈಮ್ ಮತ್ತೆ ಹೋಗಿದ್ದಾಗ ಬೆಟ್ಟದಲ್ಲಿ ತುಂಬ ಸೆಕೆ ಇತ್ತು ಅಂತ ಹೇಳಿದರು. ಹಾಗಾಗಿ ನಾನು ಸ್ವೆಟ್ರ್ ಕೂಡ ತೊಗೊಂಡೋಗಿರಲಿಲ್ಲ, ಪಾಪುಗೂ ಸ್ವೆಟ್ರ್ ತೊಗೊಂಡೋಗಿರಲಿಲ್ಲ. ಒಟ್ಟಿನಲ್ಲಿ ಕೆಳಗೆ ಹಾಸ್ಕೊಳ್ಳೋಕ್ಕೆ ಅಂದರೆ ಮಲ್ಕೊಳ್ಳೋಕ್ಕೆ ತಾಟು ಮತ್ತು ಹೊಸ್ಕೊಳ್ಳೋಕ್ಕೆ ರಗ್ಗಂತೂ ತೊಗೊಂಡೋಗಿದ್ವಿ. ಆದರೆ ಸ್ವೆಟರ್ ಇರಲಿಲ್ಲ, ಹಾಗಾಗಿ ಎದ್ದೊಳಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. 7-7:30 ಆಗಿತ್ತು. ಎದ್ಬಿಟ್ಟು ಎಲ್ಲ ಅವಾಗ ತಾನೇ ಕೂತಿದ್ವಿ ನೋಡಿ. ಪಾಪುನು ಎದ್ದಿದ್ದ. ಇವತ್ತಿನ ಪ್ಲ್ಯಾನ್ ಬಂದು ಪಾಪುಗೆ ಮುಡಿ ಮಾಡಿಸೋದಿತ್ತು. ಅಂದರೆ ಇದು ಬೆಟ್ಟಕ್ಕೆ ಹೋದ ನೆಕ್ಸ್ಟ್ ಡೇ, ಅಂದರೆ ನಾವು ಬೆಟ್ಟಕ್ಕೆ ಹೋಗಿದ್ದು ಶನಿವಾರ. ಭಾನುವಾರ ನಾವು ಪಾಪುಗೆ ಮುಡಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಎದ್ದ ತಕ್ಷಣ ಎಲ್ಲರೂ ಕೈಕಾಲು ಮುಖ ತೊಳ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಪಾಪುಗೆ ಮುಡಿ ಮಾಡ್ಸೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಹಾಗೆ ನಾನು ರೀಲ್ಸ್ ಮಾಡ್ಕೊಳ್ಳೋಣ, ಅದೇ ಇವಾಗ ಟ್ರೆಂಡ್ ಆಗಿತ್ತಲ್ಲ ಪಾಪುಗೆ ಮುಡಿ ಮಾಡಿಸುವಾಗ ಕಪಲ್ಸ್ ಇಬ್ಬರು ನಿಂತ್ಕೊಂಡು ಉಫ್ ಅನ್ನೋದು, ಈ ಥರ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಅದು ಕೂಡ ಅರ್ಧಂಬರ್ಧ ಆಯಿತು. ಯಾಕಂದರೆ ನನಗೆ ಮಾತ್ರ ಈ ವಿಡಿಯೋ ರೀಲ್ಸ್ ಇದೆಲ್ಲ ಇಂಟ್ರೆಸ್ಟ್ ಇರೋದು, ಶೋಕುಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಹಾಗಾಗಿ ಅದನ್ನು ಅರ್ಧಕ್ಕೆ ಕೈ ಬಿಡಬೇಕಾಯಿತು. ವಿಡಿಯೋ ಅರ್ಧ ಶೂಟ್ ಮಾಡ್ಕೊಂಡಿವಿ. ಇನ್ನು ನೆಕ್ಸ್ಟ್ ಅವನಿಗೆ ಮುಡಿ ಕೊಟ್ಟಾದಮೇಲೆ ಅದನ್ನು ಕಂಟಿನ್ಯೂ ಮಾಡಬೇಕಾಗಿತ್ತು, ಮಾಡ್ಕೊಳ್ಳಿಲ್ಲ. ಅಂತರಗಂಗೆಯಲ್ಲಿ ಫಸ್ಟು ತಲೆಗೆ ಪಾಪುಗೆ ನೀರು ಹಾಕಿಸ್ಕೊಂಡು ಬರೋಣ, ನಾವು ಹಾಗೆ ತಲೆಗೆ ನೀರು ಹಾಕ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ಕೈಕಾಲು ಮುಖ ತೊಳ್ಕೊಂಡು ತಲೆಗೆ ನೀರು ಎರಚ್ಕೊಂಡು ಮತ್ತೆ ನಾವು ಮುಡಿ ಕೊಡೋಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೈ ಮುಕ್ಕೊಂಡು ದೇವ್ರಿಗೆ ಮತ್ತೆ ಉರುಳು ಸೇವೆ ಮಾಡಿಬಿಟ್ಟು ಒಂದು 4-5 ಕಡೆ ಮತ್ತೆ ಮುಡಿ ಮಾಡ್ಸೋಕ್ಕೆ ಟಿಕೆಟ್ ತೊಗೊಳಕ್ಕೆ ಬಂದ್ವಿ. ಟಿಕೆಟ್ ತೊಗೊಂಡು ಪಾಪುನ ಕರ್ಕೊಂಡು ಹೋದ್ವಿ. ನಮಗಂತೂ ಅವನು ಮೊದಲೇ ಗೊತ್ತಿತ್ತಲ್ಲ, ಅವ್ನು ಹಿಡ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು, ನೀವು ನನ್ನ ಹಿಂದಿನ ಬ್ಲಾಗಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ. ಪಾಪು ಹಿಡ್ಕೊಂಡ್ರೆ ಸಾಕು ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ವಲ್ಪ ಮಕ್ಕಳಿಗೆ ಬುದ್ಧಿ ಬರೋ ತನಕ ಕಷ್ಟನೇ ಅಲ್ವಾ ನೋಡ್ಕೊಳ್ಳೋದು. ಇನ್ನೂ ಬಂದಿರಲಿಲ್ಲ ಮುಡಿ ಮಾಡೋರು. ಸೊ ಅಲ್ಲೇ ಅವನ್ನ ಆಟ ಆಡ್ಸ್ಕೊಂಡು ನಿಲ್ಲಿಸ್ಕೊಂಡು ಅವನು ಕೂದಲಿದ್ದಾಗ ಹೇಗಿರ್ತಾನೆ ಅಂತ ಅಂದ್ಬಿಟ್ಟು ಅದೊಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡೆ, ಫೋಟೋಸ್ನೂ ತೊಗೊಂಡೆ. ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ಮೇಲೆ ಅವರು ಬಂದರು. ನಾವೇ ಫಸ್ಟ್ ಬಂದಿದ್ದರಿಂದ ನಮ್ಮ ಪಾಪುಗೆ ಫಸ್ಟ್ ಅವರು ಮುಡಿ ಮಾಡಿದ್ದು. ಎಷ್ಟು ಚೆಂದ ಆಟ ಆಡ್ತಾ ಇದ್ದ ನೋಡಿ. ಶೋಕು ನಾನೇ ಹಿಡ್ಕೋತೀನಿ ಅವನ್ನ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ಆದರೆ ಒಬ್ರು ಕೈಲಂತೂ ಅವನ್ನ ನಿಜವಾಗ್ಲೂ ಮೇಂಟೈನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅತ್ತೆನೂ ಹೋದ್ರು. ಶೋಕು ಅವನ ಕತ್ತನ್ನ ಕರೆಕ್ಟಾಗಿ ಹಿಡ್ಕೊಂಡಿದ್ರು, ಅತ್ತೆ ಕೈಕಾಲನ್ನ ಹಿಡ್ಕೊಂಡ್ರು ಮತ್ತು ಮುಡಿ ಮಾಡಿದ್ರು. ಅವನಂತೂ ಅಳ್ಳಾಡ್ತಾನೆ ಇದ್ದ, ಕರೆಕ್ಟಾಗಿ ಕೂತ್ಕೊಂಡು ಮುಡಿ ಮಾಡಿಸ್ಕೊಳ್ಳಿಲ್ಲ. ಹಾಗಾಗಿ ತುಂಬ ಅಂದರೆ ತುಂಬ ಕಡೆ ಬ್ಲೇಡ್ ಏಟ್ಗಳು ಬಿದ್ದುಬಿಡ್ತು ಅವನಿಗೆ. ಹೆಚ್ಚು ಕಡಿಮೆ ಒಂದು 10-15 ಕಡೆ ಅವನಿಗೆ ಬ್ಲಡ್ ಬಂತು. ಮತ್ತು ಫುಲ್ಲು ನೀಟಾಗಿ ನೈಸಾಗಿ ಕೂಡ ಅವನಿಗೆ ಮುಡಿ ಮಾಡೋಕ್ಕಾಗಲಿಲ್ಲ. ಅವನು ಅಳ್ಳಾಡ್ತಿದ್ನಲ್ಲ, ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಸುಮಾರಾಗಿ ಮಾಡಿಬಿಟ್ಟು ಕಳಿಸಿದ್ರು. ನನಗಂತೂ ಪಾಪು ಕೂದಲು ತೆಗೆದ್ಮೇಲೆ ಹೇಗೆ ಕಾಣ್ತಾನೆ ಅನ್ನೋದೇ ಕ್ಯೂರಿಯಾಸಿಟಿ ಇತ್ತು. ಅವನು ಹುಡ್ತಾಗಿಂದ 1.5 ವರ್ಷದಿಂದ ಅವನ್ನ ಕೂದಲಲ್ಲೇ ನೋಡ್ಕೊಂಡು ಬಂದು ಇವಾಗ ಹೇಗೆ ಕಾಣ್ತಾನೋ ಅಂತ ಅನ್ನಿಸ್ತಿತ್ತು. ಆದರೆ ನಮ್ಮ ಮಕ್ಕಳು ಹೆಂಗಿದ್ರು ನಮಗೆ ಚಂದನೇ ಅಲ್ವಾ. ಅವನು ಕೂದಲು ತೆಗೆದ್ಮೇಲೂ ಚೆನ್ನಾಗೇ ಕಾಣ್ತಾ ಇದ್ದ. ಅಲ್ಲಿಂದ ಹೊರಗಡೆ ಬಂದಮೇಲೂ ಅವನು ಅದನ್ನು ನೆನೆಸ್ಕೊಂಡು ಅಳ್ತಾ ಇದ್ದ ಒಂದು ಸ್ವಲ್ಪ ಹೊತ್ತು. ಸರಿ ಈ ಸಲ ಫಸ್ಟ್ ಸ್ನಾನ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಅಂತರಗಂಗೆ ಕಡೆ ಮತ್ತೆ ಬಂದ್ವಿ, ಇಲ್ಲಿ ಕೊಳದ ಹತ್ರ. ಆದರೆ ನೀರನ್ನೇ ಕ್ಲೀನ್ ಮಾಡಿರಲಿಲ್ಲ ಅವರು. ಆ್ಯಕ್ಚುಲಿ ಕ್ಲೀನ್ ಮಾಡಬೇಕಾಗಿತ್ತಂತೆ, ನಾವು ಹೋಗಿದ್ದು ಹಿಂದಿನ ದಿನವೇ. ಬಟ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ಕ್ಲೀನ್ ಮಾಡಿರಲಿಲ್ಲ. ಸೋಪು ಶಾಂಪು ಏನು ಯೂಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅಲ್ಲಿ ಹೇಳ್ತಾಯಿದ್ರು. ಮತ್ತು ನೀರು ಕೂಡ ಚೇಂಜ್ ಮಾಡಿಲ್ಲದೆ ಇರೋದ್ರಿಂದ ತುಂಬ ಅಂದರೆ ತುಂಬ ಗಲೀಜಾಗಿಬಿಟ್ಟಿತ್ತು. ಅದಕ್ಕೆ ಅಲ್ಲಿ ಸ್ನಾನ ಮಾಡಲಿಲ್ಲ ನಾವು. ಮತ್ತು ಅಲ್ಲಿಂದ ಕೆಳಗಡೆ ನಾವು ಕೈಕಾಲು ಮುಖ ತೊಳ್ಕೊಂಡು ತಲೆಗೆ ನೀರು ಇಟ್ಕೊಂಡು ಹೋಗಿದ್ವಲ್ಲ, ಅಲ್ಲಿ ಕೆಳಗಡೆಗೆ ಬಂದ್ವಿ. ಶೋಕು, ಅತ್ತೆ ಮತ್ತು ನಮ್ಮ ರಿಲೇಟಿವ್ಸ್ ಯಾರ್ಯಾರು ಹೋಗಿದ್ರು ಅವರೆಲ್ಲ ಅಲ್ಲಿ ಸ್ನಾನ ಮಾಡಿಕೊಂಡ್ರು. ನಾನು ಪಾಪುನ ಕರ್ಕೊಂಡು ಬಿಸಿನೀರು ತಣ್ಣೀರು ಎರಡೂ ಸಿಗುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಬಿಸಿನೀರನ್ನ ತಗೊಂಡು ಪಾಪುಗೂ ಸ್ನಾನ ಮಾಡಿಸ್ಕೊಂಡು ನಾನು ಅಲ್ಲೇ ಸ್ನಾನ ಮಾಡಿಕೊಂಡು ಬಂದೆ. ಪಾಪುಗೆ ಹೊಸ ಬಟ್ಟೆ ಹಾಕಿ ಪೆಂಚ್ ಸೇವೆ
ಸೇವೆ ಮಾಡಿ ಧೂಪ ಹಾಕ್ಬಿಟ್ಟು ನಾವು ತಿಂಡಿ ತಿನ್ನೋಕೆ ಬಂದ್ವಿ. ಪಾಪು ರಾತ್ರಿನೇ ರಶಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಳ್ಳಿ ತುಂಬ ಗಲಾಟೆ ಮಾಡಿಬಿಟ್ಟಿದ್ನಲ್ಲ, ಅದಕ್ಕೆ ನಾವು ಅದೇ ಭಯದಲ್ಲಿ ಅವನ್ನ ಕರ್ಕೊಂಡು ಹೋಗಲೇ ಇಲ್ಲ. ಅತ್ತೆ ಮತ್ತು ರಿಲೇಟಿವ್ಸ್ ಎಲ್ಲರೂ ತಿಂಡಿಗೆ ಅಲ್ಲಿಗೆ ಹೋದರು. ನಾವು ಮಾತ್ರ ಅವನ್ನ ಕರ್ಕೊಂಡು ಹೋಗೋಕ್ಕಾಗದೇ ಇರೋದ್ರಿಂದ ಹೋಟೆಲಲ್ಲೇ ತಿಂಡಿ ತಿನ್ಕೊಳ್ಳೋಣ ಅಂದ್ಬಿಟ್ಟು ಬಂದ್ವಿ. ನಾವು ರೂಮಲ್ಲಿ ಸ್ನಾನ ಮಾಡಿದ್ನಲ್ಲ, ಅಲ್ಲಿ ಡ್ರೆಸ್ಸಿಂಗ್ ರೂಮು ಅಷ್ಟು ಕ್ಲೀನಾಗಿರಲಿಲ್ಲ, ಸೀರೆ ಉಟ್ಕೊಳ್ಳೋಕ್ಕಾಗಿರಲಿಲ್ಲ. ಅದಕ್ಕೆ ಸುಮ್ಮನೆ ಸಿಂಪಲ್ಲಾಗಿ ಡ್ರೆಸ್ನೇ ಹಾಕ್ಕೊಂಡಿದ್ದೆ. ಸೀರೆನ ಆಮೇಲೆ ಚೇಂಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತಿಂಡಿ ಎಲ್ಲನೂ ತಿನ್ಕೊಂಡು ಅಲ್ಲೇ ಸ್ವೀಟ್ಸ್ ಎಲ್ಲ ಮಾರ್ತಿದ್ರಲ್ಲ ಅವ್ರನ್ನ ಕೇಳಿಕೊಂಡು ನಾನು ಅವರ ಹಿಂದ್ಗಡೆ ಅವ್ರು ಉಳ್ಕೋತಾರಲ್ಲ ಅದೇ ರೂಮಲ್ಲಿ ನಾನು ಡ್ರೆಸ್ನ ಚೇಂಜ್ ಮಾಡಿಕೊಂಡೆ. ಆ ಕಡೆ ಡ್ರೆಸ್ಸಿಂಗ್ ರೂಮು ತುಂಬ ಇದ್ವು, ಬಟ್ ಮಳೆ ಇದ್ದಿದ್ದರಿಂದ ಎಲ್ಲ ಫುಲ್ಲು ಗಲೀಜಾಗಿಬಿಟ್ಟಿತ್ತು. ಎಲ್ಲೂ ಕೂಡ ಸೀರೆನ ಕೆಳಗೆ ಬಿಟ್ಬಿಟ್ಟು ಉಟ್ಕೊಳ್ಳೋ ಅಷ್ಟು ಕ್ಲೀನಾಗಿರಲಿಲ್ಲ. ಹಾಗಾಗಿ ನಾನು ಅವ್ರನ್ನ ಕೇಳಿಕೊಂಡು ಅವ್ರ ಪರ್ಮಿಷನ್ನ ತೊಗೊಂಡು ಅವ್ರ ಅಂಗಡಿಲಿ ಡ್ರೆಸ್ನ ಚೇಂಜ್ ಮಾಡ್ಕೊಂಡು ಬಂದೆ. ನಾವು ಮತ್ತೆ ಹೊರಟಿದ್ದು ಸಾಲೂರು ಮಠಕ್ಕೆ. ಎಲ್ರಿಗೂ ನಿನ್ನೆಯಿಂದ ಬಸ್ ಜರ್ನಿ ಮತ್ತು ಓಡಾಟ ಸಾಕಾಗಿತ್ತು. ಅಲ್ಲಿ ಒಂದು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಮಲ್ಕೊಳ್ಳೋಣ ಅಂದ್ಬಿಟ್ಟು ಮಲ್ಕೊಂಡ್ವಿ. ಮಧ್ಯಾಹ್ನ ಟೈಮ್ ಆಗಿತ್ತಲ್ಲ, ನಾವು ಅಲ್ಲಿಗೆ ಹೋಗೋಷ್ಟರಲ್ಲೇ ಮಧ್ಯಾಹ್ನ ಆಗಿತ್ತು. ಮತ್ತು ಅಲ್ಲಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ನಿದ್ದೆ ಮಾಡಿದ್ವಿ. ರೆಸ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಡೋಷ್ಟರಲ್ಲೇ ಸಂಜೆ 4-5 ಗಂಟೆ ಆಗೋಯಿತು. ಮತ್ತು ನಾವು ಕೈಕಾಲು ಮುಖ ತೊಳ್ಕೊಂಡು ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಈಗ ರಶ್ ಇರಲಿಲ್ಲ, ಮತ್ತು ನಾವು ಇವತ್ತು ಸ್ನಾನ ಕೂಡ ಮಾಡಿದ್ವಿ. ಹಾಗಾಗಿ ಪಾಪಗೆ ಮುಡಿ ಮಾಡಿಸಿದ್ವಿ, ನಾವು ಸ್ನಾನ ಮಾಡಿದ್ವಿ. ದೇವ್ರ ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ರಶ್ ಇಲ್ಲದೆ ಇರೋ ಕಾರಣ ನಾವು ಡೈರೆಕ್ಟಾಗಿ ಗರ್ಭಗುಡಿ ತನಕನೂ ಫ್ರೀಯಾಗಿಯೇ ಹೋದ್ವಿ. ಒಳಗಡೆ ಕ್ಯಾಮ್ರಾ ಅಲೋಡ್ ಇಲ್ಲದೆ ಇರೋ ಕಾರಣ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹೊರಗಡೆ ತನಕ ಅಂದರೆ ಗರ್ಭಗುಡಿ ಎಂಟ್ರೆನ್ಸ್ ತನಕ ಮಾತ್ರ ವಿಡಿಯೋ ಮಾಡಿಕೊಂಡೆ. ದೇವ್ರ ದರ್ಶನ ಎಲ್ಲ ಆರಾಮಾಗಿ ಮುಗೀತು. ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಪಾಪು ಸ್ವಲ್ಪ ರಶ್ಶಿಂದ ಬಂದಿದ್ನಲ್ಲ, ಅಂದರೆ ಗರ್ಭಗುಡಿಲಿ ರಶ್ ಇತ್ತು ಅಷ್ಟೇ. ಅದು ಬಿಟ್ಟರೆ ಹೊರಗಡೆಯಿಂದ ಏನು ಕ್ಯೂ ಇರಲಿಲ್ಲ. ಗರ್ಭಗುಡಿಲಿ ಎಲ್ಲರೂ ಇದ್ರಲ್ಲ, ಅಲ್ಲಿ ಸ್ವಲ್ಪ ಅವನ್ನ ಸಮಾಧಾನ ಮಾಡೋಕ್ಕೆ ಅಂದ್ಬಿಟ್ಟು ಆನೆ ಹತ್ರ ಕರ್ಕೊಂಡು ಬಂದ್ವಿ. ಅವನಿಗಂತೂ ಈ ಫೋನಲ್ಲೆಲ್ಲ ಆನೆ ನೋಡಿ ನೋಡಿ ರೂಢಿ ಆಗಿತ್ತಲ್ಲ, ಅಲ್ಲಿ ನಿಜವಾದ ಆನೆ ನೋಡಿಬಿಟ್ಟು ಅವನು ಒಂಥರ ಎಕ್ಸೈಟ್ ಆದ. ಆನೆ ನೋಡ್ತಿದ್ದಂಗೆ ಅವನು ಕೂಡ ಖುಷಿ ಆದ. ಮೊದಲು ಶೋಕು ಪಾಪುನ ಕರ್ಕೊಂಡೋಗಿ ಆಶೀರ್ವಾದ ತಗೊಂಡು ಬಂದರು. ಮತ್ತು ನಾನು ಅವನ್ನ ಮತ್ತೆ ಆನೆ ತೋರಿಸ್ಬೇಕು ಹತ್ರದಿಂದ ಅಂದ್ಬಿಟ್ಟು ನಾನು ಕರ್ಕೊಂಡು ಹೋದೆ. ಆನೆ ಹತ್ರ ಆಶೀರ್ವಾದ ತೊಗೊಂಡು ಬಂದ್ವಿ. ಸಂಜೆ ತನಕ ರೆಸ್ಟ್ ಮಾಡಿ ಒಂದು ನೈಟ್ ಆಗ್ತಿದ್ದಂಗೆ ನಾನು ಶೋಕು ಹೊರಗಡೆ ಹೋಗಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಬಂದ್ವಿ. ಇವತ್ತಿನ ನೈಟಲ್ಲಿ ನಿನ್ನೆ ನೈಟಲ್ಲಿ ಜನ ಇದ್ರಲ್ಲ, ಅಷ್ಟೊಂದು ಜನ ಇರಲಿಲ್ಲ. ಇವತ್ತಿನ ನೈಟ್ ಸ್ವಲ್ಪ ಜನಸಂಖ್ಯೆ ಕಡಿಮೆ ಆಯಿತು ಅಂತ ಅನ್ನಿಸ್ತು. ನೆನ್ನೆ ಅಂತೂ ಸ್ವಲ್ಪನೂ ಜಾಗ ಇರಲಿಲ್ಲ. ನಾವು ಊಟ ಮಾಡ್ಕೊಂಡು ಬರೋಷ್ಟರಲ್ಲಿ ಫುಲ್ ಜಾಗನೆಲ್ಲ ಹಿಡ್ಕೊಂಡ್ಬಿಟ್ಟಿದ್ರು. ನಾವು ತಾಟ್ ಹಾಸ್ಬಿಟ್ಟು ಹೋಗಿದ್ವಲ್ಲ, ಅದನ್ನೆಲ್ಲ ಫೋಲ್ಡ್ ಮಾಡಿಬಿಟ್ಟು ಎಲ್ಲ ಹಿಡ್ಕೊಂಡು ಜಾಗ ಕೊಡದೆ ಮಲ್ಕೊಬಿಟ್ಟಿದ್ರು. ಬಟ್ ಇವತ್ತು ಹಾಗಿರಲಿಲ್ಲ, ಇನ್ನೂ ಸ್ವಲ್ಪ ಮಧ್ಯದಲ್ಲಿ ಸ್ಪೇಸ್ ಎಲ್ಲ ತುಂಬಾ ಇತ್ತು. ನೆನ್ನೆ ಥರನೇ ಇವತ್ತು ನೈಟ್ ಕೂಡ ತುಂಬ ಅಂದರೆ ತುಂಬ ಮಳೆ ಬಂತು. ಆ ಶೆಡ್ನ ಹಾಕಿರಲಿಲ್ಲ ಅಂದರೆ ನಿಜವಾಗ್ಲೂ ಎಷ್ಟೋ ಜನಕ್ಕೆ ಆಶ್ರಯನೇ ಇರ್ತಿರಲಿಲ್ಲ ಅಂತ ಅನ್ನಿಸ್ತು. ತುಂಬ ಜನ ಅಲ್ಲಿ ಆಶ್ರಯ ಪಟ್ಕೊಂಡು ಮಲ್ಕೊಂಡು ರೆಸ್ಟ್ ಮಾಡಿದ್ವಿ. ಪಾಪು ಅಂತೂ ನಿಜವಾಗ್ಲೂ ಸಖತ್ ಎಂಜಾಯ್ ಮಾಡ್ದ. ಅವನು ಜನದ ಗುಂಪು ಸೇರಿದಾಗ ಮಾತ್ರ ಹತ್ತನೇ ಹೊರತು ಈ ಥರ ನಾವು ಫ್ರೀಯಾಗಿ ಕೂತಿದ್ದಾಗ ಚೆನ್ನಾಗಿ ಆಟ ಆಡ್ಕೊಂಡಿದ್ದ. ಮತ್ತು ಅವನು ಅದೇ ಖುಷಿಲಿ ಹೊರಗಡೆ ಬಂದಿದ್ದ ಖುಷಿಲಿ ಊಟನೇ ಮಾಡಿರಲಿಲ್ಲ. ಅವನು ಬರೀ ಸ್ನ್ಯಾಕ್ಸು, ಕಲ್ಲಂಗಡಿ ಹಣ್ಣು, ಸೌತೆಕಾಯಿ, ಚಕ್ಲಿ ಅದು ಇದು ಆಳು ಮೂಳು ತಿನ್ಕೊಂಡೇ ಹೊಟ್ಟೆ ತುಂಬಿಸ್ಕೊಂಡಿದ್ದ. ನಾವು ಮನೆಯಿಂದ ಹೊರಡುವಾಗ ಏನು ಮನೇಲಿ ಊಟ ಮಾಡಿಸಿದ್ವು ಅದೇ ಲಾಸ್ಟು ಅಷ್ಟೇ. ಅವನು ಬೆಟ್ಟಕ್ಕೆ ಬಂದು ನಾವು ರಿಟರ್ನ್ ವಾಪಸ್ ಮನೆಗೆ ಬರೋ ತನಕ ಅವ್ನು ನಿಜವಾಗ್ಲೂ ಏನಂದ್ರೆ ಏನೂ ತಿಂದಿರಲಿಲ್ಲ, ಬರೀ ಸ್ನ್ಯಾಕ್ಸಲ್ಲೇ ಹೊಟ್ಟೆ ತುಂಬಿಸ್ಕೊಂಡಿದ್ದ. ಫೋರ್ಸ್ ಮಾಡಿ ತಿನ್ಸೋಕೆ ಹೋದರೆ ಅಳ್ತವೆ. ಹಾಗಾಗಿ ಅವ್ನು ಏನು ಇಷ್ಟಪಟ್ಟು ತಿಂತಿದ್ನೋ ಅದನ್ನೇ ಕೊಡಿಸ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಬಂದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾದೇಶ್ವರ ಬೆಟ್ಟದಲ್ಲಿ ನಮ್ಮ 3ನೇ ದಿನ. ಹಿಂದಿನ ದಿನ ನೈಟ್ ಫುಲ್ಲು ಮಳೆ ಬಂದಿತ್ತು. ಹಾಗಾಗಿ ಕರೆಂಟ್ ಇಲ್ಲದೆ ಮೋಟ್ರ್ ಆನ್ ಮಾಡಿದೆ. ಯಾವ ವಾಶ್ರೂಮಲ್ಲೂ ಕೂಡ ನೀರಿರಲಿಲ್ಲ. ಹಾಗಾಗಿ ನಾವು ಗುಂಡು ಅಕ್ಕ ಅವರ ರಿಲೇಟಿವ್ಸ್ ಮನೆಗೆ ಬಂದಿದ್ವಿ. ಇಲ್ಲೇ ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿ ಆದ್ವಿ. ಮತ್ತು ಇಲ್ಲಿ ಈ ಸೈಡ್ ಮನೆಗಳು ನೋಡಿ ನೀವು ಎಷ್ಟು ಎತ್ತೆತ್ತರದಲ್ಲಿದ್ವು ಅಂತಂದರೆ, ನಾವು ಮಾಮೂಲಿಯಾಗಿ ಮನೆ ಕಟ್ತೀವಲ್ವ, ಅದ್ರ ಮೇಲ್ಗಡೆ ಫ್ಲೋರಲ್ಲಿ ಮನೆ ಬರೋಷ್ಟು ಹೈಟ್ಗೆ ಮನೆ ಕಟ್ಟಿದ್ರು. ಯಾಕಂದರೆ ತುಂಬ ಇಳಿಜಾರು ಅಂದರೆ ಇಳಿಜಾರು ಇರುತ್ತೆ. ಇಲ್ಲಿ ಅವರು ಬೇಸ್ಮೆಂಟನ್ನೇ ಒಂದು ಮನೆಯಷ್ಟು ಹೈಟ್ಗೆ ಹಾಕ್ಬಿಟ್ಟು ಅದ್ರ ಮೇಲೆ ಮನೆಯನ್ನು ಕಟ್ತಾರೆ. ವಾತಾವರಣ ಅಂತೂ ಸಖತ್ತಾಗಿತ್ತು. ನೋಡ್ತಾ ಇದ್ದರೆ ಎಲ್ಲಿಗೂ ಹೋಗೋ ಮನಸ್ಸೇ ಆಗ್ತಾ ಇರಲಿಲ್ಲ. ಅಲ್ಲೇ ಉಳ್ಕೊಳ್ಳೋಣ ಅಂತ ಅನ್ನಿಸ್ತು. ನಿಜವಾಗ್ಲೂ ಈ ಪ್ಲೇಸಲ್ಲಿ ಇರೋರೆಲ್ಲ ಲಕ್ಕಿ ಅಂತಲೇ ಹೇಳ್ಬೋದು. ಬೆಳಗ್ಗೆ ಆಯಿತು ಅಂದರೆ ಸುತ್ತಮುತ್ತ ಹಸಿರನ್ನ ನೋಡ್ತಾರೆ. ಅದರಲ್ಲೂ ಈ ಮಳೆ ಬಂದಿದ್ದ ಟೈಮಲ್ಲಂತೂ ಒಂಥರ ವ್ಯೂ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಹಾಗಾಗಿ ಒಂದು ಸಣ್ಣ ಕ್ಲಿಪ್ಪಿಂಗ್ನ ತಗೊಂಡೆ.
ಅಲ್ಲಿಂದ ಎಲ್ಲರೂ ದೇವಸ್ಥಾನಕ್ಕೆ ಹೊರಟ್ವಿ. ನಿನ್ನೆನೇ ದರ್ಶನ ಮುಗಿಸ್ಕೊಂಡಿದ್ದರಿಂದ ಇವತ್ತು ಮತ್ತೆ ಅಲ್ಲಿಗೇನು ಹೋಗಲಿಲ್ಲ ದರ್ಶನ ಪಡ್ಕೊಳ್ಳೋಕ್ಕೆ. ರಶ್ಶು ತುಂಬ ಅಂದರೆ ತುಂಬ ಇತ್ತು. ಹಾಗಾಗಿ ಹೊರಗಡೆನೆ ಪೂಜೆ ಮಾಡಿಸ್ಕೊಂಡು ಈ ಕಡೆ ಬಸಪ್ಪನ ದರ್ಶನಕ್ಕೆ ಬಂದ್ವಿ. ಅಲ್ಲಿ ಎಲ್ಲರೂ ಉಗೆ ಮಾದಪ್ಪ ಅಂತ ಕೂಗ್ತಾ ಇದ್ರೆ ಉಗೆ ಅಂದಾಗೆಲ್ಲ ಪಾಪು ಹೋ ಅಂತ ಇದ್ದ. ಅವನು ಅವ್ರನ್ನೆಲ್ಲ ಇಮಿಟೇಟ್ ಮಾಡ್ತಾ ಇದ್ದ. ಅವನಿಗೆ ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಿರ್ಲಿಲ್ಲ ಅಷ್ಟೇ. ಆದರೆ ಉಗೆ ಅಂತ ಜನರು ಯಾವ ಟೋನಲ್ಲಿ ಹೇಳಿದ್ರೋ ಅದೇ ಟೋನಲ್ಲಿ ಅವನು ಕೂಡ ಇಮಿಟೇಟ್ ಮಾಡ್ತಾ ಇದ್ದ. ಅದನ್ನೆಲ್ಲ ನೋಡಿಕೊಂಡು ಅಕ್ಕಪಕ್ಕದವರೆಲ್ಲ ನಗ್ತಾ ಇದ್ರು. ಹೋಗಿ ಅಂದ್ಬಿಡಪ್ಪ. ಸ್ವಾಮಿ ದೇವ್ರ ಪಾದ ಕೊಡ್ರಣ ನಿಮ್ಗೆ ದೃಢ ಭಕ್ತಿ ಕಾಣಿಕೆ ಬಸಪ್ಪನಿಗೆ ದರ್ಶನ ಮುಗಿಸ್ಕೊಂಡು ಎಲ್ಲರೂ ಲಾಡು ಪ್ರಸಾದ ಎಲ್ಲನೂ ತೊಗೊಳಕ್ಕೆ ಬಂದ್ವಿ. ಅವರೆಲ್ಲ ತೊಗೊಳ್ಳೋಷ್ಟರಲ್ಲಿ ಪಾಪು ಅಳ್ತಾ ಇದ್ನಲ್ಲ, ಅವನ್ನ ಸಮಾಧಾನ ಮಾಡೋಕ್ಕಂತ ಮತ್ತೆ ಆನೆ ಹತ್ರ ಕರ್ಕೊಂಡು ಬಂದಿದ್ದೆ. ಮತ್ತೆ ಅವನು ಅತ್ತೆ ಜೊತೆಗೆ ಆನೆ ಹತ್ರ ಆಶೀರ್ವಾದ ತೊಗೊಳಕ್ಕೆ ಹೋಗಿದ್ದ. ಅಲ್ಲಿಂದ ನಾವು ಡೈರೆಕ್ಟ್ ಊರಿಗೆ ರಿಟರ್ನ್ ಹೊರಟ್ವಿ ಅಷ್ಟೇ. ಅದಾದಮೇಲೆ ನಾನು ಯಾವ ಕ್ಲಿಪಿಕ್ಸ್ದು ತಗೊಳ್ಳಿಲ್ಲ. ನಾನು ವ್ಲಾಗ್ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಅಲ್ವಾ, ಬಸ್ಸಲ್ಲಿ ಒಟ್ಟಿಗೆ ಕೂತ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡ್ವಿ, ಆದರೆ ಆಗಲಿಲ್ಲ ಅಂದ್ಬಿಟ್ಟು. ಆದರೆ ರಿಟರ್ನ್ ಬರುವಾಗ ನನ್ನ ಆಸೆ ಈಡೇರಿತು. ನನಗೂ ಶೋಕುಗೂ ಅಕ್ಕಪಕ್ಕನೇ ಸೀಟ್ ಸಿಕ್ತು. ಊರಿಗೆ ಬರೋ ತನಕ ಇಬ್ಬರು ಜೊತೆಲೇ ಬಂದ್ವಿ. ಇಷ್ಟೇ ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.